ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಮೂಡುವ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಗುರುಗಳಿಲ್ಲದೆ ಅಥವಾ ಪುರೋಹಿತರಿಲ್ಲದೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬಹುದೇ? ಮಾಡಿದರೆ ಅದು ದೇವರಿಗೆ ಸ್ವೀಕಾರವಾಗುತ್ತದೆಯೇ? ಪೂಜೆ ಮಾಡುವ ಸರಿಯಾದ ವಿಧಾನ ಯಾವುದು? ಈ ಪ್ರಶ್ನೆಗೆ ಉತ್ತರ ತಿಳಿಯದೆ ಅನೇಕ ಜನರು ಪೂಜೆ ಮಾಡಲು ಹೆದರುತ್ತಾರೆ. ಈ ಮಂತ್ರಗಳು ಸರಿಯಾಗಿ ಗೊತ್ತಿಲ್ಲ, ಪುರೋಹಿತರನ್ನು ಕರೆಯಲು ಸಾಧ್ಯವಾಗುತ್ತಿಲ್ಲ, ತಪ್ಪಾದರೆ ಪಾಪವಾಗುತ್ತದೆ ಎಂಬ ಅನುಮಾನಗಳು ಹಲವರಲ್ಲಿ ಇರುತ್ತವೆ. ಮೊದಲನೆಯದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸತ್ಯನಾರಾಯಣ ಸ್ವಾಮಿ ಭಕ್ತಿಯನ್ನು ನೋಡುತ್ತಾರೆ, ಆಡಂಬರವನ್ನು ಅಲ್ಲ. ಮನಸ್ಸಿನಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಪ್ರಾಮಾಣಿಕತೆ ಇದ್ದರೆ ಸರಳವಾಗಿ ಮಾಡಿದ ಪೂಜೆಯನ್ನು ದೇವರು ಸಂತೋಷದಿಂದ ಸ್ವೀಕರಿಸುತ್ತಾರೆ ಎಂದು ಅನೇಕ ಪುರಾಣಗಳು ತಿಳಿಸುತ್ತವೆ. ಆದರೆ ಇನ್ನೊಂದು ವಿಷಯವೂ ಅಷ್ಟೇ ಮುಖ್ಯ. ನಿಮ್ಮ ಕುಟುಂಬದಲ್ಲಿ ತಲೆಮಾರುಗಳಿಂದ ಪುರೋಹಿತರ ಮೂಲಕವೇ ಸತ್ಯನಾರಾಯಣ ಪೂಜೆ ಮಾಡುವ ಸಂಪ್ರದಾಯವಿದ್ದರೆ ಸಾಧ್ಯವಾದಷ್ಟು ಆ ಸಂಪ್ರದಾಯವನ್ನು ಪಾಲಿಸುವುದು ಉತ್ತಮ. ಹಾಗೆಯೇ ವೇದ ಮಂತ್ರಗಳೊಂದಿಗೆ ಸಂಪೂರ್ಣ ಶಾಸ್ತ್ರೋಕ್ತ ಪೂಜೆ, ಹೋಮ ಅಥವಾ ವಿಶೇಷ ವಿಧಿಗಳನ್ನು ನಡೆಸಬೇಕಾದರೆ ಅನುಭವಿ ಪುರೋಹಿತರ ಮಾರ್ಗದರ್ಶನ ಪಡೆಯುವುದು ಒಳಿತು. ಆದರೆ ಸರಳ ಭಕ್ತಿಪೂರ್ವಕ ಸತ್ಯನಾರಾಯಣ ಪೂಜೆಯನ್ನು ಮನೆಯ ಯಜಮಾನ ಅಥವಾ ಯಜಮಾನಿಯೇ ಮಾಡಬಹುದು. ವಿಶೇಷವಾಗಿ ಪೌರ್ಣಿಮೆ, ಏಕಾದಶಿ, ಶುಭ ದಿನಗಳು, ಹೊಸ ಮನೆ, ಹೊಸ ವ್ಯವಹಾರ, ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ ಅಥವಾ ಮನಸ್ಸಿನ ಸಂಕಲ್ಪ ನೆರವೇರಿದ ಸಂದರ್ಭದಲ್ಲಿ ಈ ಪೂಜೆಯನ್ನು ಅನೇಕ ಕುಟುಂಬಗಳು ಮನೆಯಲ್ಲಿ ಭಕ್ತಿಯಿಂದ ನೆರವೇರಿಸುತ್ತಾರೆ. ಹಾಗಾದರೆ ಗುರುಗಳಿಲ್ಲದೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಲು ಯಾವ ಸಾಮಗ್ರಿಗಳು ಬೇಕು? ಅವುಗಳನ್ನು ಹೇಗೆ ಸಿದ್ಧಪಡಿಸಬೇಕು? ಈಗ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮನೆಯನ್ನು ಸ್ವಚ್ಛಗೊಳಿಸಿ, ಸಾಧ್ಯವಾದರೆ ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ. ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಒರೆಸಿ. ಒಂದು ಮರದ ಮಣೆ ಅಥವಾ ಪೀಠವನ್ನು ಇಟ್ಟು ಅದರ ಮೇಲೆ ಸ್ವಚ್ಛವಾದ ಬಟ್ಟೆಯನ್ನು ಹಾಸಿ. ಅದರ ಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ. ಪಕ್ಕದಲ್ಲಿ ಒಂದು ಕಲಶವನ್ನು ಇಡಿ. ಕಲಶದಲ್ಲಿ ಶುದ್ಧ ನೀರನ್ನು ತುಂಬಿ ಸ್ವಲ್ಪ ಅರಿಶಿಣ, ಅಕ್ಷತೆ ಮತ್ತು ಒಂದು ನಾಣ್ಯವನ್ನು ಹಾಕಬಹುದು. ಕಲಶದ ಬಾಯಿಗೆ 5 ಅಥವಾ ಹೆಚ್ಚಿನ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ. ತೆಂಗಿನಕಾಯಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ. ಈಗ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. 1. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಚಿತ್ರ ಅಥವಾ ವಿಗ್ರಹ. 2 ಕಲಶ. 3 ತೆಂಗಿನಕಾಯಿ. 4 ಮಾವಿನ ಎಲೆಗಳು. 5 ಹೂವುಗಳು ಮತ್ತು ಹಾರ. 6 ತುಳಸಿ ದಳ. 7 ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ. 8 ದೀಪ ಮತ್ತು ಎಣ್ಣೆ ಅಥವಾ ತುಪ್ಪ. 9 ಧೂಪ, ಅಗರಬತ್ತಿ, ಕರ್ಪೂರ. 10 ಬಾಳೆಹಣ್ಣು ಸೇರಿದಂತೆ ಇತರ ಹಣ್ಣುಗಳು. 11 ವೀಳ್ಯದೆಲೆ ಮತ್ತು ಅಡಿಕೆ. 12 ಪಂಚಾಮೃತಕ್ಕೆ ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆ. 13 ನೈವೇದ್ಯಕ್ಕೆ ಶಿರಾ, ಕೇಸರಿಬಾತ್ ಅಥವಾ ನಿಮ್ಮ ಮನೆಯಲ್ಲಿ ಸಂಪ್ರದಾಯದಂತೆ ಮಾಡುವ ಸಿಹಿ ಪ್ರಸಾದ. 14 ಪಂಚಪಾತ್ರೆ ಮತ್ತು ಉದ್ದರಣಿ ಇದ್ದರೆ ಮಾತ್ರ. 15 ಆರತಿಗಾಗಿ ತಟ್ಟೆ. ಈ ಸಾಮಗ್ರಿಗಳು ಸಿದ್ಧವಾದ ನಂತರ ದೀಪವನ್ನು ಹಚ್ಚಿ ದೇವರನ್ನು ಮನಪೂರ್ವಕವಾಗಿ ಧ್ಯಾನಿಸಿ. ಯಾವುದೇ ಪೂಜೆಯ ಆರಂಭದಲ್ಲಿ ಮೊದಲು ಶ್ರೀ ಗಣೇಶನನ್ನು ಸ್ಮರಿಸುವುದು ಶುಭಕರ ಎಂದು ನಮ್ಮ ಸಂಪ್ರದಾಯ ಹೇಳುತ್ತದೆ. ಆದ್ದರಿಂದ ಕೈಗಳನ್ನು ಜೋಡಿಸಿ ಹೀಗೆ ಪ್ರಾರ್ಥಿಸಿ: ಓಂ ಶ್ರೀ ಗಣೇಶಾಯ ನಮಃ. ವಿಘ್ನಗಳನ್ನು ದೂರ ಮಾಡಿ ಈ ಪೂಜೆ ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ನೆರವೇರಲು ಅನುಗ್ರಹಿಸು. ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸಿ ಹೀಗೆ ಹೇಳಿ: ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ಅಥವಾ 108 ಬಾರಿ ಜಪಿಸಿ. ಮಂತ್ರಗಳು ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ದರೂ ಹೆದರಬೇಡಿ. ಭಕ್ತಿ ಮತ್ತು ಏಕಾಗ್ರತೆಯಿಂದ ದೇವರ ನಾಮಸ್ಮರಣೆ ಮಾಡಿದರೆ ಅದು ಶ್ರೇಷ್ಠವಾದ ಆರಾಧನೆಯೇ. ಕಲಶ ಪೂಜೆ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹಂತ ಹಂತವಾಗಿ ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಈಗ ಪೂಜೆಯ ಅತ್ಯಂತ ಮುಖ್ಯವಾದ ಹಂತವಾದ ಸಂಕಲ್ಪವನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಸಂಕಲ್ಪ ಎಂದರೆ ನಾವು ಯಾವ ಉದ್ದೇಶಕ್ಕಾಗಿ ಈ ಪೂಜೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಭಗವಂತನ ಮುಂದೆ ಮನಸ್ಪೂರ್ವಕವಾಗಿ ಹೇಳುವುದು. ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಮನಸ್ಸಿನಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸಿ ಹೀಗೆ ಪ್ರಾರ್ಥಿಸಿ: ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ, ನಿಮ್ಮ ಕೃಪೆಯಿಂದ ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸೌಭಾಗ್ಯ ನೆಲೆಸಲಿ. ತಿಳಿದು ಅಥವಾ ತಿಳಿಯದೆ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಈ ಪೂಜೆಯನ್ನು ಭಕ್ತಿಯಿಂದ ಸ್ವೀಕರಿಸಿ ಆಶೀರ್ವದಿಸಿ. ಇದರ ನಂತರ ಆ ಅಕ್ಷತೆಯನ್ನು ದೇವರ ಪಾದಗಳ ಬಳಿ ಸಮರ್ಪಿಸಿ ಈಗ ಕಲಶ ಪೂಜೆ ಮಾಡೋಣ. ಕಲಶವು ಎಲ್ಲಾ ದೇವತೆಗಳ ಸಾನ್ನಿಧ್ಯವನ್ನು ಸೂಚಿಸುತ್ತದೆ. ಆದ್ದರಿಂದ ಕಲಶಕ್ಕೆ ಗಂಧ, ಕುಂಕುಮ ಮತ್ತು ಹೂವನ್ನು ಅರ್ಪಿಸಿ ನಮಸ್ಕರಿಸಿ. ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಚಿತ್ರ ಅಥವಾ ವಿಗ್ರಹಕ್ಕೆ ಗಂಧ, ಕುಂಕುಮ, ಅಕ್ಷತೆ, ಹೂವು ಮತ್ತು ತುಳಸಿ ದಳವನ್ನು ಒಂದೊಂದಾಗಿ ಅರ್ಪಿಸಿ.
ಪ್ರತಿ ಅರ್ಪಣೆಯ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬಹುದು. ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ಶ್ರೀ ಸತ್ಯನಾರಾಯಣ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ 11, 21 ಅಥವಾ 108 ಬಾರಿ ಜಪಿಸಬಹುದು. ನಂತರ ಪಂಚಾಮೃತದಿಂದ ಅಭಿಷೇಕ ಮಾಡುವ ಸಂಪ್ರದಾಯ ಇದ್ದರೆ ಮಾಡಬಹುದು. ಚಿತ್ರವಿದ್ದರೆ ಅಭಿಷೇಕ ಮಾಡದೆ ಪಂಚಾಮೃತವನ್ನು ದೇವರ ಮುಂದೆ ಇಟ್ಟು ಸಮರ್ಪಿಸಿದರೂ ಸಾಕು. ಅದರ ನಂತರ ಶುದ್ಧ ನೀರನ್ನು ಅರ್ಪಿಸಿ ಹೂವುಗಳನ್ನು ಸಮರ್ಪಿಸಿ ಧೂಪ ಮತ್ತು ದೀಪವನ್ನು ಬೆಳಗಿಸಿ ಭಕ್ತಿಯಿಂದ ನಮಸ್ಕರಿಸಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಎಲ್ಲಾ ಚಿಂತೆಗಳನ್ನು ದೇವರ ಪಾದಗಳಲ್ಲಿ ಅರ್ಪಿಸಿ. ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಶುದ್ಧ ಮನಸ್ಸು ಮತ್ತು ಸತ್ಯನಾರಾಯಣನ ಕಥೆ. ಸತ್ಯನಾರಾಯಣನ ಕಥೆಯನ್ನು ಏಕೆ ಓದಬೇಕು, ಅದರ ಮಹತ್ವವೇನು ಮತ್ತು ಕಥೆಯ ಸಾರಾಂಶವನ್ನು ಹೇಗೆ ಹೇಳಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಈಗ ಸತ್ಯನಾರಾಯಣ ಪೂಜೆಯ ಅತ್ಯಂತ ಪ್ರಮುಖ ಭಾಗವಾದ ಸತ್ಯನಾರಾಯಣ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೇವಲ ಹೂವು ಅರ್ಪಿಸಿ ಆರತಿ ಮಾಡಿ ಪೂಜೆಯನ್ನು ಮುಗಿಸುವುದಕ್ಕಿಂತ ಸತ್ಯನಾರಾಯಣ ವ್ರತದ ಕಥೆಯನ್ನು ಓದುವುದು ಅಥವಾ ಕೇಳುವುದು ಈ ಪೂಜೆಯ ಪ್ರಮುಖ ಅಂಗವಾಗಿದೆ. ಕಥೆಯ ಮೂಲಕ ಭಗವಂತನು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತಾನೆ. ಸತ್ಯ, ಭಕ್ತಿ, ವಿನಯ ಮತ್ತು ಕೊಟ್ಟು ಮಾತನ್ನು ಉಳಿಸಿಕೊಳ್ಳುವ ಜೀವನವೇ ನಿಜವಾದ ಪೂಜೆ. ಕಥೆಯ ಪ್ರಕಾರ ಒಮ್ಮೆ ನಾರದ ಮಹರ್ಷಿ ಲೋಕದಲ್ಲಿ ಜನರು ದುಃಖ, ಬಡತನ ಮತ್ತು ಕಷ್ಟಗಳಿಂದ ಬರುತ್ತಿರುವುದನ್ನು ನೋಡಿ ಶ್ರೀ ಮಹಾವಿಷ್ಣುವರ ಬಳಿ ಅದರ ಪರಿಹಾರವನ್ನು ಕೇಳುತ್ತಾರೆ. ಆಗ ಶ್ರೀಹರಿಯು ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಅದರ ಕಥೆಯನ್ನು ಶ್ರದ್ಧೆಯಿಂದ ಕೇಳುವವರಿಗೆ ತಮ್ಮ ಕೃಪೆ ಲಭಿಸುತ್ತದೆ ಎಂದು ತಿಳಿಸುತ್ತಾರೆ. ನಂತರ ಈ ವ್ರತವನ್ನು ಒಬ್ಬ ಬಡ ಬ್ರಾಹ್ಮಣನು ಆಚರಿಸಿ ತನ್ನ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯುತ್ತಾನೆ. ನಂತರ ಕಟ್ಟಿಗೆ ಮಾರುವವನು ಇದೇ ವ್ರತವನ್ನು ಮಾಡಿ ಉತ್ತಮ ಫಲವನ್ನು ಪಡೆಯುತ್ತಾನೆ. ಮುಂದೆ ಒಬ್ಬ ಶ್ರೀಮಂತ ವ್ಯಾಪಾರಿಯು ಸಂತಾನ ಪ್ರಾಪ್ತಿಗಾಗಿ ವ್ರತ ಮಾಡುವ ಸಂಕಲ್ಪ ಮಾಡುತ್ತಾನೆ. ಆದರೆ ಸಂಕಲ್ಪ ನೆರವೇರಿದ ನಂತರ ಪೂಜೆಯನ್ನು ಮರೆತು ಬಿಡುತ್ತಾನೆ. ಅದರ ಪರಿಣಾಮವಾಗಿ ಅವನಿಗೆ ಅನೇಕ ಕಷ್ಟಗಳು ಎದುರಾಗುತ್ತವೆ. ನಂತರ ತನ್ನ ತಪ್ಪನ್ನು ಅರಿತು ಭಕ್ತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹದಿಂದ ಎಲ್ಲ ಸಮಸ್ಯೆ ದೂರವಾಗುತ್ತವೆ. ಈ ಕಥೆಯ ಸಾರ ಒಂದೇ: ದೇವರು ನಮ್ಮಿಂದ ದೊಡ್ಡ ದೊಡ್ಡ ಕಾಣಿಕೆಯನ್ನು ಕೇಳುವುದಿಲ್ಲ. ಅವರು ಬಯಸುವುದು ಸತ್ಯ, ಭಕ್ತಿ, ವಿನಯ ಮತ್ತು ಕೊಟ್ಟ ಮಾತನ್ನು ಪಾಲಿಸುವ ಮನಸ್ಸು. ಆದ್ದರಿಂದ ಕಥೆಯನ್ನು ಓದಿದ ನಂತರ ಕೆಲ ಕ್ಷಣ ಕಣ್ಣು ಮುಚ್ಚಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸಿ. ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ನಂತರ ನೈವೇದ್ಯವನ್ನು ಸಮರ್ಪಿಸಿ ಹೀಗೆ ಹೇಳಿ: ಓಂ ಶ್ರೀ ಸತ್ಯನಾರಾಯಣಾಯ ನಮಃ. ಈ ನೈವೇದ್ಯವನ್ನು ದಯವಿಟ್ಟು ಸ್ವೀಕರಿಸಿ ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದವನ್ನು ಕರುಣಿಸಿ. ನೈವೇದ್ಯ ಅರ್ಪಿಸಿದ ನಂತರ ಕರ್ಪೂರದಿಂದ ಆರತಿಯನ್ನು ಬೆಳಗಿ ಭಕ್ತಿಯಿಂದ ಆರತಿ ಮಾಡಿ. ಈಗ ಪೂಜೆಯ ಕೊನೆಯ ಹಂತವನ್ನು ತಿಳಿದುಕೊಳ್ಳೋಣ. ಆರತಿ ಮುಗಿದ ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ಮತ್ತೊಮ್ಮೆ ಮನಸ್ಪೂರ್ವಕವಾಗಿ ನಮಸ್ಕರಿಸಿ. ನಂತರ ಕೆಲವು ಕ್ಷಣ ಮೌನವಾಗಿ ಕುಳಿತು ದೇವರನ್ನು ಧ್ಯಾನಿಸಿ ಹೀಗೆ ಪ್ರಾರ್ಥಿಸಬಹುದು: ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ, ನಿಮ್ಮ ಕೃಪೆಯಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಧಾರ್ಮಿಕ ಚಿಂತನೆ ಸದಾ ನೆಲೆಸಿರಲಿ. ತಿಳಿದು ಅಥವಾ ತಿಳಿಯದೆ ನಡೆದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಮನೆಯಲ್ಲಿ ನಿಮ್ಮ ಕೃಪಾ ದೃಷ್ಟಿ ಇರಲಿ. ಲೋಕದ ಎಲ್ಲರಿಗೂ ಒಳಿತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಂತರ ದೇವರಿಗೆ ಸಮರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಮೊದಲು ಮನೆಯ ಸದಸ್ಯರಿಗೆ, ನಂತರ ಬಂಧು ಬಳಗ ಮತ್ತು ಭಕ್ತರಿಗೆ ಹಂಚಿ. ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸುವುದು ಈ ವ್ರತದ ಒಂದು ಮುಖ್ಯ ಭಾಗವಾಗಿದೆ. ಪೂಜೆ ಮಾಡಿದ ನಂತರ ಗಮನಿಸಬೇಕಾದ ಕೆಲವು ವಿಷಯಗಳು: ಪೂಜೆಯನ್ನು ಸಾಧ್ಯವಾದಷ್ಟು ಶಾಂತವಾದ ವಾತಾವರಣದಲ್ಲಿ ಮಾಡಿ. ಪೂಜೆಯ ಸಮಯದಲ್ಲಿ ಮೊಬೈಲ್ ಅಥವಾ ಅನಗತ್ಯ ಮಾತುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ತುಳಸಿ ದಳದಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸುವುದು ಅತ್ಯಂತ ಶುಭಕರ. ಪೂಜೆ ಮುಗಿದ ನಂತರ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಕುಟುಂಬದ ಸಂಪ್ರದಾಯದಲ್ಲಿ ಪುರೋಹಿತರ ಮೂಲಕ ಪೂಜೆ ಮಾಡುವ ಪದ್ಧತಿ ಇದ್ದರೆ ಅದನ್ನು ಗೌರವಿಸಿ ಪಾಲಿಸಿ. ಒಂದು ಮುಖ್ಯ ವಿಚಾರ ಸ್ನೇಹಿತರೆ: ದೇವರಿಗೆ ನಮ್ಮ ಹಣ, ಆಡಂಬರ ಅಥವಾ ದೊಡ್ಡ ವ್ಯವಸ್ಥೆ ಮುಖ್ಯವಲ್ಲ. ಭಕ್ತಿ, ಶ್ರದ್ಧೆ, ಸತ್ಯ ಮತ್ತು ವಿನಯ ಇವೇ ಅತ್ಯಂತ ಮುಖ್ಯ. ಪುರೋಹಿತರನ್ನು ಕರೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಭಕ್ತಿಯಿಂದ ಸರಳವಾಗಿ ಪೂಜೆ ಮಾಡಬಹುದು. ಆದರೆ ಶಾಸ್ತ್ರೋಕ್ತ ವೇದ ಮಂತ್ರಗಳೊಂದಿಗೆ ಪೂರ್ಣ ವಿಧಿವಿಧಾನ, ಹೋಮ ಅಥವಾ ವಿಶೇಷ ಆಚರಣೆಗಳನ್ನು ನಡೆಸಲು ಅನುಭವಿ ಪುರೋಹಿತರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಕೊನೆಯಲ್ಲಿ ಎಲ್ಲರೂ ಒಟ್ಟಾಗಿ ಭಕ್ತಿಯಿಂದ ಹೇಳೋಣ: ಓಂ ಶ್ರೀ ಸತ್ಯನಾರಾಯಣಾಯ ನಮಃ 3 ಬಾರಿ ಹೇಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೂ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು.